ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಮಿನ್ಲಾಗ್. ಇದು ಬಂದು ಫ್ರೈಡೇ ಮಿನ್ಲಾಗ್ ಆಗಿರುತ್ತೆ. ಸೊ ಬೆಳಗ್ಗೆ ಒಂದು 4 ಎತ್ತಿದ್ದೆ ನಾನು, ಯಾಕಂದರೆ ಶುಕ್ರವಾರ ಆಗಿರೋದ್ರಿಂದ ಇವಾಗ ಆಷಾಢ ಮಾಸ ಬೇರೆ ಅಲ್ವಾ. ಸೊ ಹಂಗಾಗಿ ನಾನು ದೇವಸ್ಥಾನಕ್ಕೆ ಹೋಗಿ ನಿಂಬೆಹಣ್ಣು ದೀಪ ಹಚ್ಚೋಣ ಅಂತ ಕೂಡ ಅಂದ್ಕೊಂಡಿದ್ದೆ. ಸೊ ಹಂಗಾಗಿ ಬೆಳಗ್ಗೆ ಬೇಗ ಎದ್ದು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋದರೆ ನಾವು ಹೋಗೋಕ್ಕೂ ಸರಿ ಹೋಗುತ್ತೆ ಅಂತಂದ್ಬಿಟ್ಟು ಬೇಗ ಮಾಡ್ಕೊತಾ ಇದ್ದೆ. ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸಿ ಪೂಜೆ ಮುಗಿಸ್ಕೊಂಡ್ಬಿಟ್ರೆ ಮಾತ್ರ ನಿಜವಾಗ್ಲೂ ಅದು ಒಂದು ವೈಬ್ ಇರುತ್ತೆ ನೋಡಿ. ಅದು ಮಾತ್ರ ತುಂಬ ಒಳ್ಳೆ ವೈಬ್ ಅಂತಲೇ ಹೇಳ್ಬೋದು. ದಿನ ಪೂರ್ತಿ ಒಂಥರ ಫುಲ್ ಆ್ಯಕ್ಟಿವ್ ಆಗಿರ್ತೀವಿ. ಎದ್ದೊಳಕ್ಕೆ ಒಂದು ಸ್ವಲ್ಪ ಕಿರಿಕಿರಿ ಅಂತ ಅನ್ಸಿದ್ರು ಕೂಡ ಎದ್ಬಿಟ್ರೆ ಫಾಸ್ಟಾಗಿ ಕೆಲಸಗಳು ಆಗುತ್ತೆ. ನಾವು ಅಂದ್ಕೊಂಡಾಗೆ ಎಲ್ಲ ಕೆಲಸ ಟೈಮ್ ಟು ಟೈಮ್ ಆಗಿಬಿಡತ್ತೆ, ಗಡಿ ಬಿಡಿ ಅಂತ ಅನ್ಸೋದಿಲ್ಲ. ಹಾಗೆ ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಂದೆ. ನಾನು ದೇವ್ರ ಮನೆ ಪಾತ್ರೆ ಎಲ್ಲ ಆಲ್ಮೋಸ್ಟ್ ಲಾಸ್ಟ್ ವೀಕನ್ನೇ ನಾನೆಲ್ಲ ನೀಟಾಗಿ ವಾಶ್ ಮಾಡಿ ಎಲ್ಲ ಕ್ಲೀನ್ ಮಾಡಿದ್ದೆ. ಸೊ ಹಂಗಾಗಿ ಜಸ್ಟ್ ಹೂವು ಎಲ್ಲ ಚೇಂಜ್ ಮಾಡಿ ಮಾತ್ರ ದೀಪ ಹಚ್ತಾ ಇದ್ದೀನಿ ಅಷ್ಟೇ. ಸೊ ನಾನು ಕಳ್ಸಿದ ಕೈ ಯಾವಾಗೂ ಅಂದರೆ ಅದು ಎಲೆ ಏನಾದರೂ ಒಣಗಿದ್ರೆ ಅದನ್ನ ತೆಗೆದು ತಿರ್ಗಾ ಎಲ್ಲ ಜೋಡಿಸಿ ಇಡ್ತೀನಿ. ನೀಟಾಗಿ ಅದು ಮಾತ್ರ ನೀರು ಚೇಂಜ್ ಮಾಡ್ಕೊತೀನಿ ಅಷ್ಟೇ. ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ದೀಪ ಕೂಡ ಎಲ್ಲ ಹಚ್ಕೊಂಡೆ. ಬೆಳಗ್ಗೆ 6 ಆಗೇ ಹೋಗಿತ್ತು, ಬೆಳಕು ಕೂಡ ಆಗೇ ಹೋಗಿತ್ತು. ಸೊ ಒಂಥರ ಒಳ್ಳೆ ವೈಬ್ ಅಂತಾನೆ ಕೊಡ್ತಾಯಿತ್ತು ಅಂತಲೇ ಹೇಳ್ಬೋದು. ಹಾಗೆಯೇ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಟಿಫನ್ ಮಾಡ್ಕೊಳ್ಳೋಣ, ನನ್ನ ಮಗಳು ಕೂಡ ಎದ್ಬಿಡ್ತಾಳೆ, 6:30ಗೆಲ್ಲ ಎದ್ಬಿಡ್ತಾಳೆ, ಮಾಡ್ಕೊಂಬಿಡೋಣ ಅಂತ. ಅವಳಿಗೂ ಕೂಡ ಎದ್ದು ಬಂದಮೇಲೆ ಅವಳಿಗೂ ಕೂಡ ಹಾಲು ಕಾಯಿಸ್ಕೊಟ್ಬಿಟ್ಟು ಇಲ್ಲಿ ನಾನು ಕ್ಯಾಪ್ಸಿಕಮ್ ರೈಸ್ನ ಮಾಡ್ಕೊತಾ ಇದ್ದೀನಿ. ಇದು ತುಂಬ ಸಿಂಪಲ್ ಮತ್ತು ತುಂಬ ಟೇಸ್ಟ್ ಕೊಡುತ್ತೆ. ಏನಪ್ಪ ಅಂದರೆ ಇದೊಂದು ಸೀಕ್ರೆಟ್ ಪೌಡರ್ ಹಾಕಬೇಕು ಅಷ್ಟೇ. ಸೀಕ್ರೆಟ್ ಪೌಡರ್ ಅಂದರೆ ತುಂಬ ಯೋಚನೆ ಮಾಡಬೇಡಿ. ಇಲ್ಲೊಂದು ಪ್ಯಾನ್ಗೆ ಕಡಲೆಬೇಳೆ, ಕಡಲೆ ಬೀಜ, ಒಣಗಿರೋ ಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ ಹಾಗೆ ಕಾಯಿನ ಸೇರಿಸ್ಕೊಂಡಿದ್ದೀನಿ. ಇದನ್ನು ಫ್ರೈ ಮಾಡಿಕೊಂಡು ಇದನ್ನ ನುಣ್ಣಗೆ ಪೌಡ್ರ್ ಥರ ಪುಡಿ ಮಾಡ್ಕೊಬೇಕಾಗತ್ತೆ. ಇದನ್ನೇ ಸೀಕ್ರೆಟ್ ಪೌಡ್ರ್ ಅಷ್ಟೇ. ಹಾಗೆಯೇ ಅದೇ ಪ್ಯಾನ್ಗೆ ನಾನು ಒಂದು 5ರಿಂದ 6 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊಂಡು ಇದಕ್ಕೆ ಸಾಸಿವೆ, ಈರುಳ್ಳಿ ಉದ್ದ ಕಟ್ ಮಾಡ್ಕೊಂಡಿರೋದು, ಮತ್ತು ಕರಿಬೇವು ಮತ್ತು ಕ್ಯಾಪ್ಸಿಕಮ್ಮು ಉದ್ದ ಕಟ್ ಮಾಡ್ಕೊಬೋದು, ಇಲ್ಲ ಸಣ್ಣದಾಗೂ ಕಟ್ ಮಾಡ್ಕೊಬೋದು. ಇದನ್ನು ಎಣ್ಣೆಗೆ ಚೆನ್ನಾಗಿ ಒಂದು 5 ನಿಮಿಷ ಫ್ರೈ ಮಾಡಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. ಇದು ನಿಮಗೆ ಕ್ಯಾಪ್ಸಿಕಮ್ ಕ್ರಿಸ್ಪಿ ಆಗಬೇಕಂದ್ರೆ ಬೇಗ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಸಾಫ್ಟ್ ಬೇಕಂದರೆ ಒಂದು 5 ನಿಮಿಷ ಜಾಸ್ತಿ ಫ್ರೈ ಮಾಡಿ. ಹಾಗೆಯೇ ರುಬ್ಕೊಂಡಿರೋ ಮಸಾಲೆನೂ ಕೂಡ ಸೇರಿಸ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಕ್ವಾಂಟಿಟಿ ನೋಡ್ಕೊಂಡು ಸೇರಿಸ್ಕೊಂಡು ಒಂದು 5 ನಿಮಿಷ ಫ್ರೈ ಮಾಡ್ಕೊಂಡು ಉದ್ರುದ್ರಾಗಿ ರೈಸ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು ರಸ ಹಾಕ್ಬಿಟ್ರೆ ನಿಜ ಒಂದು ಒಳ್ಳೆ ಸೂಪರ್ ಟೇಸ್ಟಿ ಆಗಿರುವಂಥ ಕ್ಯಾಪ್ಸಿಕಮ್ ರೆಡಿ ಆಗಿಬಿಡುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಆಯಿತಾ. ಹಾಗೆಯೇ ಇಲ್ಲಿ ಸ್ನ್ಯಾಕ್ಸ್ಗೆ ನಾನು ಫ್ರೂಟ್ಸ್ನ ಹಾಕ್ಕೊಟ್ಟಿದ್ದೆ. ಅದನ್ನೆಲ್ಲ ಪ್ಯಾಕ್ ಮಾಡಿಬಿಟ್ಟು ಅವ್ರನ್ನೂ ಕೂಡ ಎಲ್ಲ ಕಳಿಸ್ಬಿಟ್ಟು ನಾನು ಕೂಡ ರೆಡಿಯಾಗಿ ನಿಂಬೆಹಣ್ಣು ದೀಪ ಹಚ್ಚೋಣ ಅಂತ ಅಂದ್ಕೊಂಡಿದ್ನಲ್ವಾ, ಅದನ್ನು ಕೂಡ ಎಲ್ಲ ಏನೂ ರೆಡಿ ಮಾಡ್ಕೊಂಡಿರಲಿಲ್ಲ, ಅದನ್ನು ಕೂಡ ಎಲ್ಲ ರೆಡಿ ಮಾಡಿಕೊಂಡು ನಾವು ಕೂಡ ದೇವಸ್ಥಾನಕ್ಕೆ ಹೊರಟ್ವಿ. ಇಲ್ಲೇ ನಮ್ಮ ಊರ ಹತ್ರ ಹೊಸಕೋಟೆ ನಿಯರ್ ಬೈ ಕಂಬಳಿಪುರ ದೇವಸ್ಥಾನ ಇದೆಯಲ್ಲ, ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ. ತುಂಬ ಜನ ರಶ್ ಇದ್ರು, ಹಂಗಾಗಿ ದೀಪ ಮಾತ್ರ ಹಚ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ದೀಪ ಮಾತ್ರ ಹಚ್ಬಿಟ್ಟು ನಾವು ಕೂಡ ಹೊರಟ್ವಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.